ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವನೋಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಮಾಡುವ ರೆಸಿಪಿ ಎಂದರೆ ಬೆಂಡೆಕಾಯಿ ಸಾಂಬಾರು ಅಥವಾ ಬೆಂಡೆಕಾಯಿ ಹುಳಿ. ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ಅರ್ಧ ಕೆಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅವನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡು ಒಂದು ಬಾಣಲಿದಾಗ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಬಿಟ್ಟು ಬೆಂಡೆಕಾಯನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಆ ಬೆಂಡೆಕಾಯಲ್ಲಿರುವಂತಹ ಅಂಟಿನಾಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡೋಣ. ಬೆಂಡೆಕಾಯಿ ಸಾಂಬಾರಿಗೆ ಬೆಂಡೆಕಾಯನ್ನು ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡ್ರೆ ಕಟ್ಟಾಗಲ್ಲ. ಸಾಂಬಾರಲ್ಲಿ ಎಷ್ಟು ಬೆಂದರೂ ಇದೇ ಥರ ಇರ್ತದೆ. ನೋಡಿ, ಇವಾಗ ಬೆಂಡೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೈತೆ. ಇವಾಗ ಅಂಟಿನಾಂಶ ಇದೆಯಲ್ವ ಅಂತ ಒಂದ್ಸಲ ಚೆಕ್ ಮಾಡೋಣ. ನೋಡಿ, ಕೈಗೆ ಅಂಟ್ತಾನೇ ಇಲ್ಲ. ಈ ಥರ ಹುರ್ಕೋಬೇಕು ಬೆಂಡೆಕಾಯಿನ. ನೋಡಿ, ಈಗ ಸ್ಟವನ್ನು ಆಫ್ ಮಾಡೋಣ. ಇದನ್ನು ಸೈಡ್ಗೆ ಇಕ್ಕೋಣ, ತಣ್ಣಗಾಗಲಿ. ಇವಾಗ ಮತ್ತೆ ಒಂದು ಚಿಕ್ಕ ಬಾಣಲೆಗೆ ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಇವಾಗ 1 ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ನಂತರ ಚಿಕ್ಕದು ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮಸಾಲೆಗೆ. ನೋಡಿ, ಸಾಕು, ಸ್ವಲ್ಪ ಫ್ರೈ ಆಗವೆ. ಇವಾಗ ಆಫ್ ಮಾಡೋಣ. ಇದನ್ನು ಸೈಡ್ಗೆ ಇಕ್ಕೋಣ, ತಣ್ಣಗಾಗಲಿ. ಇವಾಗ ಒಂದು ಮಿಕ್ಸರ್ ಜಾರನ್ನು ತಗೊಳ್ಳೋಣ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ನಂತರ 3 ಲವಂಗ, ಸ್ವಲ್ಪ ಚಕ್ಕೆ, ನಂತರ ಒಂದು 4 ಕಾಳು ಮೆಣಸು. ಇವೆಲ್ಲ ಒಂದ್ಸಲಿ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಳ್ಳೋಣ. ಈಗ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀರಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಅವನ್ನು ಈ ಮಿಕ್ಸರ್ ಜಾರ್ಗೆ ಹಾಕೋಣ. ನಂತರ ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಖಾರ ಜಾಸ್ತಿ ಐತೆ, ಅದಕ್ಕೆ ಕಮ್ಮಿ ಹಾಕ್ತಾಯಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ನಂತರ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ನಂತರ ರುಬ್ಬೋದಕ್ಕೆ ಸ್ವಲ್ಪ ನೀರು, ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ,
ಸಾರು ಸ್ವಲ್ಪ ಮಂದ ಬರಬೇಕಲ್ಲ ಅದಕ್ಕೆ. ಇವಾಗ ಒಂದು ರೌಂಡ್ ಮಿಕ್ಸಿ ತಿರುಗಿಸ್ಕೊಳ್ಳೋಣ. ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ರುಬ್ಬೋದಕ್ಕೆ ಹಾಕ್ಕೊಂಡು ಮತ್ತೆ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಮತ್ತೆ ಸ್ಟವನ್ನು ಹಚ್ಚಿ ಒಂದು ಚಿಕ್ಕ ಪಾತ್ರೆ ತಗೊಳ್ಳೋಣ. ಇವಾಗ ಒಗ್ಗರಣೆ ಹಾಕೋದಕ್ಕೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್, ನಂತರ ಸಾಸಿವೆ, ನಂತರ ಕರಿಬೇವು ಮತ್ತು ಅರ್ಧ ಗಡ್ಡೆ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಂತರ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಇವಾಗ ಒಂದು ಚಿಕ್ಕ ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿಕೊಂಡು ಅವು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗವೆ. ಇವಾಗ ಬೆಂಡೆಕಾಯನ್ನು ಹಾಕೋಣ. ಅವು ಹಾಕಿ ಒಂದು ಸಲ ತಿರುಗಿಸ್ಕೊಳ್ಳೋಣ. ಈಗ ರುಬ್ಬಿದ ಮಸಾಲೆಯನ್ನು ಹಾಕೋಣ. ನಂತರ ಆ ಮಿಕ್ಸರ್ ಜಾರ್ಗೆ ನೀರನ್ನು ಹಾಕ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಎಲ್ಲ ಇದಕ್ಕೆ ಹಾಕಿ ಈ ಥರ ನಮಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೆಂಡೆಕಾಯಿ ಬೇಯಬೇಕಲ್ಲ, ಸಾರು ಸ್ವಲ್ಪ ನೀರಾಗೇ ಇರಲಿ, ಮತ್ತು ಬೆಂದ ಮೇಲೆ ಗಟ್ಟಿ ಆಗ್ತದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಸೌಟಲ್ಲಿ ಒಂದು ಸಲ ತಿರುಗಿಸೋಣ. ನಂತರ ಒಂದು ಪ್ಲೇಟನ್ನು ಮುಚ್ಚಿಕೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಮತ್ತು ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ. ನೋಡಿ ಸಾಂಬಾರು ಸ್ವಲ್ಪ ಇವಾಗ ಗಟ್ಟಿ ಆಗೈತೆ. ಈಗ ಬೆಂಡೆಕಾಯಿ ಬೆಂದವ ಇಲ್ಲ ಅಂತ ಒಂದ್ಸಲ ಟೆಸ್ಟ್ ಮಾಡೋಣ. ನೋಡಿ ಬೆಂಡೆಕಾಯಿ ಬೆಂದವೆ. ಇವಾಗ ಸಾಂಬಾರು ರೆಡಿ ಆಗೈತೆ. ಈ ಸಾಂಬಾರು ಮುದ್ದೆಗೆ, ಚಪಾತಿಗೆ, ರೈಸ್ಗಂತೂ ತುಂಬ ಚೆನ್ನಾಗಿರ್ತದೆ. ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಈಗ ಸ್ಟವನ್ನು ಆಫ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ಬೆಂಡೆಕಾಯಿ ಸಾಂಬಾರು ಅಥವಾ ಬೆಂಡೆಕಾಯಿ ಹುಳಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಒಂದು ಚಿಕ್ಕ ಮುದ್ದೆ ಹಾಕಿಬಿಟ್ಟು ಸ್ವಲ್ಪ ಸಾಂಬಾರನ್ನು ಹಾಕಿ ಒಂದು ತಟ್ಟೆಗೆ ಸರ್ವ್ ಮಾಡೋಣ. ಈ ಸಾಂಬಾರು ಜೊತೆ ಮುದ್ದೆ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.